ಹಲೋ ನಮಸ್ತೆ, ವೆಲ್ಕಮ್ ಟು ಮಾಮ್ ಅಂಡ್ ಸನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ತುಂಬ ಸಮಯದ ನಂತರ ನಾನು ವಿಡಿಯೋಸ್ ಹಾಕ್ತಾ ಇದ್ದೇನೆ. ಇವಾಗ ಅಂದರೆ ನಂದು ಮಿಡ್ಲಲ್ಲಿ ಏನು ಇದು ನಾನು ಕೃಷಿ ಮಾಡ್ತಾ ಇರೋ ಮಿಡ್ಲಲ್ಲಿ ಸ್ವಲ್ಪ ಗಿಡ ಹಾಳಾಯಿತು. ಗಿಡ ಹಾಳಾದ್ಮೇಲೆ ಅದನ್ನೇ ರಿಪೇರಿ ಮಾಡಲಿಕ್ಕೆ ಟ್ರೈ ಮಾಡಿ ಅದರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಅದರಲ್ಲಿ ನನಗೆ ಸಕ್ಸಸ್ ಬರಲಿಲ್ಲ ಅದೇ ಗಿಡನ ರಿಪೇರಿ ಮಾಡಲಿಕ್ಕೆ, ಯಾಕಂದರೆ ಅದು ಆಲ್ರೆಡಿ ತುಂಬ ವರ್ಷ ಆಗಿತ್ತು. ಸೊ ಆಮೇಲೆ ಏನಾಯಿತು, ನಮ್ಮ ಮಳೆಗಳು, ಒಟ್ಟಾರೆ ಬಿಸಿಲು, ಏನೇನೋ ವೆದರ್ಗಳಿಂದಾಗಿ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಆ ಪ್ಲ್ಯಾನ್ ಪ್ರಕಾರ ನನ್ನ ಓಲ್ಡ್ ಗಿಡನ ರಿಕವರಿ ಮಾಡಲಿಕ್ಕೆ ಕಷ್ಟ ಆಯಿತು. ಆಮೇಲಿಂದ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಇವಾಗ ಹೊಸ ಗಿಡನ ಹಾಕಿದ್ದೇನೆ ವೀಕ್ಷಕರೇ. ಆವಾಗ ಈಗ ನಿಮಗೆ ಯಾರೆಲ್ಲ ಇವಾಗ ಕೃಷಿಯನ್ನು ಮಾಡಬೇಕು, ಮಲ್ಲಿಗೆ ಕೃಷಿ ಮಾಡಬೇಕು ಟೆರೆಸಲ್ಲಿ, ಅದರಿಂದ ಇನ್ಕಮ್ ಪಡ್ಕೊಳ್ಬೇಕು ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಿ, ಅವರಿಗೆ ಇದೆಲ್ಲ ಸದವಕಾಶ. ಯಾಕಂತ ಹೇಳಿದ್ರೆ, ನಾನು ಶುರುವಿಂದ ಗಿಡನ ಯಾವ ರೀತಿ ಹಾಕ್ತೇನೆ, ಹಾಗೆ ಅದನ್ನು ಪೋಷಣೆ ಮಾಡ್ತೇನೆ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಏನದನ್ನು ಪೋಷಣೆ ಮಾಡ್ತೇನೆ ಅಂತ ತಿಳ್ಕೊಳ್ಳಿಕ್ಕೂ ನಿಮಗೆ ಸಹ ಒಂದು ಉತ್ತಮ ಅವಕಾಶ ವೀಕ್ಷಕರೇ. ಸೊ ಇನ್ನು ನಾನು ರೆಗ್ಯುಲರ್ ಆಗಿ ನಿಮಗೆ ಮಲ್ಲಿಗೆ ಕೃಷಿ, ಅದರ ಜೊತೆ ಯಾವಾಗಲೂ ಕಂಟೆಂಟ್ ಹಾಕೋದಕ್ಕೆ ಕೃಷಿ, ನನ್ನ ಹತ್ರ ಇರೋದು ಒಂದೇ ಮಲ್ಲಿಗೆ ಕೃಷಿ ಆಗಿರೋದ್ರಿಂದ ಕಂಟೆಂಟ್ ಇಲ್ಲದ ಸಂದರ್ಭದಲ್ಲಿ ನಾನು ಸ್ವಲ್ಪ ಕೆಲವೊಂದು ಮನೆಯಲ್ಲಿ ಆಗುವಂಥ ಅಡಿಗೆ ಗಿಡಿಗೆಗಳನ್ನು ಸಹ ಹಾಕ್ತೇನೆ ವೀಕ್ಷಕರೇ. ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇನ್ ಬಿಟ್ವೀನ್ ನನ್ನ ಮಗ ಕ್ರಿಕೆಟಲ್ಲಿ ಇರೋದ್ರಿಂದ, ನಾನು ಕ್ರಿಕೆಟಲ್ಲಿ ಬೆಂಗಳೂರಲ್ಲೆಲ್ಲ ಕ್ಲಬ್ ಮ್ಯಾಚಸ್ ಆಡೋದ್ರಿಂದ, ಮ್ಯಾಚಸ್ಗಳು ತುಂಬ ಇದ್ದಿದ್ದರಿಂದ ನನಗೆ ಹೋಗೋದು ಬರೋದೆಲ್ಲ ಇತ್ತು. ಸೊ ಅವಾಗೇನು ಸಸಿ ಸಣ್ಣಗಿದ್ದರಿಂದ ಅದರ ಆರೈಕೆನ ನನ್ನ ಹಸ್ಬೆಂಡ್ ಇಲ್ಲಿ ಇರ್ತಾಯಿದ್ರು, ಅವರೇ ನೋಡ್ಕೊಳ್ತಾ ಇದ್ರು. ಯಾಕೆ ಏನಂದರೆ ಮಲ್ಲಿಗೆ ತೆಗೆಯೋದು ಇರಲಿಲ್ಲ, ಬರೀ ಅದರ ಆರೈಕೆ ಮಾಡೋಂಥದ್ದು ಮಾತ್ರ ಇತ್ತು. ಸೊ ನನಗೆ ಸ್ವಲ್ಪ ಈಸಿ ಆಯಿತು ಮಗನ ಕ್ರಿಕೆಟ್ ನೋಡೋದಕ್ಕೆ. ಇವಾಗಂತೂ ಅವನಿಗೆ ಮಂಗಳೂರಲ್ಲಿ ಸ್ಕೂಲ್ ಟೀಮ್ ಮ್ಯಾಚು ಅದು ಇದು ಇರೋದ್ರಿಂದ ನಾವು ಮಂಗಳೂರಲ್ಲೇ ಇದ್ದೀವಿ. ಇವಾಗ ನಾವು ನಿಮಗೆ ಕರೆಕ್ಟಾಗಿ ಮಲ್ಲಿಗೆನ ಯಾವ ರೀತಿ ಆರೈಕೆ ಮಾಡ್ಬೋದು ಅಂತ ತೋರಿಸ್ತೇನೆ ವೀಕ್ಷಕರೇ. ಹಾಗೆ ನಿಮಗೆ ನಾನು ಇವತ್ತು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಏನೋ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನನ್ನೊಂದು ಫ್ರೆಂಡ್ ಇದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಮಲ್ಲಿಗೆ ಗಿಡನ ಹಾಕಿದ್ರು ನಂದು ವಿಡಿಯೋ ನೋಡಿ. ಅವರೇ ನನ್ನ ಮಲ್ಲಿಗೆ ಕಟ್ಟೋದನ್ನು ನೋಡಿ ಯಾವ ರೀತಿ ಕಟ್ಟೋದು ಆ ಥರ ಎಲ್ಲ ತುಂಬ ಆರೈಕೆ ಮಾಡ್ತಾ ಇದ್ರು. ಇವಾಗ ಸಡನ್ ಆಗಿ ಅವರಿಬ್ಬರು ಮಕ್ಕಳು ಅಬ್ರಾಡಲ್ಲಿ ಇರೋದ್ರಿಂದ, ಅವರಿಗೆ ಕಾರಣಾಂತರಗಳಿಂದ ಹೋಗಬೇಕು ಎಲ್ಲ ಹೋಗೋದು ಬರೋದೆಲ್ಲ ಇರೋದ್ರಿಂದ ಅವರಿಗೆ ಅದರ ಮೇಲೆ ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ತುಂಬ ಒಳ್ಳೆ ಗಿಡಗಳು, ಆರೋಗ್ಯಯುತವಾಗಿರುವಂಥ ಕೆಲವು ಒಂದು ನನಗೆ ಗೊತ್ತಿಲ್ಲ ಎಷ್ಟು ಗಿಡ ಇದೆ, ಎಷ್ಟು ರೇಟ್ ಅಂತ. ಸೊ ಗಿಡ, ಉತ್ತಮ ತಳಿಯ ಗಿಡಗಳು ಅವ್ರ ಹತ್ರ ಅವೈಲೇಬಲ್ ಇದೆ. ಯಾರಿಗೆಲ್ಲ ಇವಾಗ ಈ ಸೀಸನಲ್ಲಿ ಏನು ಅಂತ ಹೇಳಿದ್ರೆ, ಇವಾಗ ಒಟ್ಟಾರೆ ಮಳೆ ಬರ್ತಾ ಉಂಟು, ಒಟ್ಟಾರೆ ಬಿಸಿಲು ಬರ್ತಾ ಉಂಟು. ಆಲ್ರೆಡಿ ಗಿಡ ಹಾಕಿರೋರಿಗೆ ಇದು ಉತ್ತಮವಾಗಿರೋ ವಾತಾವರಣ. ಯಾಕಂತ ಹೇಳಿದ್ರೆ, ಮಲ್ಲಿಗೆ ಗಿಡಕ್ಕೆ ಮೂಲತಃ ಏನು ಅಂತ ಹೇಳಿದ್ರೆ, ಮಳೆ ಬಿಸಿಲು ಎರಡು ಸಮ ಪ್ರಮಾಣದಲ್ಲಿ ಬಂದಾಗ ಮಾತ್ರ ಆ ಮಲ್ಲಿಗೆ ಹೆಚ್ಚುವರಿಯಾಗಿ ಸಿಗ್ಲಿಕ್ಕೆ ಶುರು ಆಗ್ತದೆ. ಅದೇ ಬರೀ ಮಳೆ ಬರ್ತಾ ಇತ್ತು ಅಂತಾದರೆ ಅದು ಮೊಗ್ಗು ಬಿಡಲಿಕ್ಕೆ ಕಷ್ಟ ಆಗುತ್ತೆ, ಎಲೆಗಳು ಬರೋದಕ್ಕೆ. ಅದಕ್ಕೋಸ್ಕರ ನಮ್ಗೆ ಇವಾಗ ಮಂಗಳೂರಲ್ಲಿ ಯಾವ ರೀತಿ ವೆದರ್ ಇದೆ ಅಂತ ಹೇಳಿದ್ರೆ, ಈಚೆ ಮಳೆನೂ ಅಲ್ಲ, ಆಚೆ ಬಿಸಿಲು ಅಲ್ಲ. ಬಟ್ ಔಟ್ಸ್ಕರ್ಟಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಹಳ್ಳಿಗಳಲ್ಲಿ ಸ್ವಲ್ಪ ಬೆಳ್ತಂಗಡಿ ಆಚೆ ಈಚೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ. ನಮಗಂತೂ ನೈಟ್ ಹೊತ್ತಿಗೆ ಮಳೆ ಇರುತ್ತೆ, ಡೇ ಟೈಮಲ್ಲಿ ಬಿಸಿಲಿರುತ್ತೆ. ಈ ನೈಟ್ ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಕರೆಕ್ಟ್ ಮಳೆ ಬಂದುಬಿಡುತ್ತೆ. ಇದನ್ನು ನೋಡಿಬಿಟ್ಟು ಮಕ್ಕಳಿಗೆ ರಜೆ ಸಿಗುತ್ತೆ. ಮಗನಿಗೆ ರಜೆ ಸಿಕ್ಕಿರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಆರಾಮಾಯಿತು. ಸೊ ಒಂದು ಚೆನ್ನಾಗಿ ವಿಡಿಯೋ ಮಾಡ್ತೇವೆ. ಇಲ್ಲಾಂದರೆ ನನಗೆ ಮಾಡೋದು ಸ್ವಲ್ಪ ಕಷ್ಟನೇ. ಈ ಗಿಡ ನೋಡೋದು, ಗಿಡಗಳ ಆರೈಕೆ ಮಾಡೋ ಇನ್ ಬಿಟ್ವೀನಲ್ಲಿ ನಮಗೆ ಇದು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಗಿಡಗಳು ತುಂಬ ಚೆನ್ನಾಗಿದೆ ವೀಕ್ಷಕರೇ. ನಾನು ನಿಮಗೆ ತೆಗೊಳ್ಳಿ ಅಂತ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ನನಗೆ ಯಾವುದೇ ಒಂದು ಗಿಡಗಳನ್ನು ತಗೊಳ್ಳಿಕ್ಕೆ ನಾನು ಅಡ್ವರ್ಟೈಸ್ಮೆಂಟ್ ಮಾಡೋದಲ್ಲ. ಬಟ್ ನನಗೆ ನೋಡೋ ಖುಷಿ ಆಯಿತು, ನನಗೆ ಬೇಕಾದಷ್ಟು ಗಿಡಗಳಿದ್ದಾವೆ. ಸೊ ನಿಮಗೆ ಏನಾದರೂ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ, ಇವಾಗ ಆಲ್ರೆಡಿ ಅದು ನನ್ನ ಪ್ರಕಾರ 6 ಮಂತ್ ಆಗಿರೋ ಗಿಡಗಳು, ಎಳೆ ಗಿಡಗಳು ಚೆನ್ನಾಗಿದೆ, ಒಳ್ಳೆ ಫಲವತ್ತಾಗಿ, ಅಂದರೆ ಒಳ್ಳೆ ರೀತಿಯಲ್ಲಿ ಹೆಗ್ಗೆಗಳು ಬಂದು ಗಿಡಗಳು ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂತ ಅನಿಸಿದವರು ಆ ವಿಡಿಯೋನ ನೋಡಿ ನಿಮಗೆ ಗಿಡನ ತಗೊಬಹುದು. ಸೊ ನಾವು ಕಮೆಂಟ್ ಬಾಕ್ಸಲ್ಲಿ ಅವರು ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು, ನಿಮ್ಮ ನನ್ನ ಕಾಂಟ್ಯಾಕ್ಟ್ ನಂಬರ್ ಮೆಸೇಜ್ ಮಾಡಿ, ನಾನು ಅವ್ರ ನಂಬರ್ ಕೊಡ್ತೇನೆ. ನೀವು ಅಲ್ಲಿ ನೋಡಿ ಇಷ್ಟ ಆದರೆ ತಗೋಬೋದು. ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಏನು ಒತ್ತಡ ಏನೂ ಇಲ್ಲ. ನಿಮಗೆ ಅನುಕೂಲ ಆದರೆ, ಯಾವುದೇ ರೀತಿಯಲ್ಲಿ ಏನು ಫಿನಾನ್ಷಿಯಲಿ ಅನುಕೂಲ ಆದರೆ, ಮತ್ತು ನಿಮಗೆ ಕೊಂಡೋಗಿ ತರಲಿಕ್ಕೆ ಎಲ್ಲ ಅನುಕೂಲ ಆಗಿದ್ರೆ ನೀವು ತಗೊಬೋದು ವೀಕ್ಷಕರೇ. ಅದರಲ್ಲಿ ಏನು ಫೋರ್ಸ್ ಇಲ್ಲ. ಹಾಗೆಯೇ ನಿಮಗೆ ಇವಾಗ ಈ ಗಿಡನ ತಗೊಂಡಾದ್ಮೇಲೆ ಯಾವ ರೀತಿ ಪೋಷಣೆ ಮಾಡ್ಬೋದು ಅಂತ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಹೋಗ್ತೇನೆ. ಮಳೆಗಾಲದಲ್ಲಿ ಯಾವ ರೀತಿ ಅದಕ್ಕೆ ಸ್ಪ್ರೇ ಆಗಲಿ, ಗೊಬ್ಬರ ಆಗಲಿ ಹೇಗೆ ಹಾಕಿ ಇಳುವರಿನ ಹೆಚ್ಚು ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ನಿಮಗೆ ಅದರ ಉತ್ತಮ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ಹಾಗೆ ನಾವು ನನ್ನೊಬ್ಬರು
ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಹಾಕಿದ್ದಾರೆ, ಸಂಧ್ಯಾ ಅನ್ಸತ್ತೆ ಮೇಡಮ್, ನಮಗೆ ಮೈಸೂರು ಮಲ್ಲಿಗೆ ಸಹ್ಯಾದ್ರಿ ನರ್ಸರಿಯಲ್ಲಿ ಸಿಗತ್ತಾ ಅಂತ. ಖಂಡಿತವಾಗಿ ಮೈಸೂರು ಮಲ್ಲಿಗೆ ಅಲ್ಲಿ ಅವೈಲೇಬಲ್ ಇದೆ, ನಾನು ಕೇಳಿದ್ದೇನೆ ಜೀವನ್ಗೆ. ಹಾಗೆ ನಾನು ಏನು ವಿಡಿಯೋ ಹಾಕಿದ್ದೇನೆ, ಈ ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿರೋದು ಮಲ್ಲಿಗೆದು, ನಾನು ತಗೊಂಡಿರೋ ವಿಡಿಯೋ ಅದು. ಸೊ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ, ಲೇಟ್ ಅಂತಂದರೆ ಬರೀ 3 ವಾರ ಆಯ್ತು ಅಷ್ಟೇ. ಆದರೆ ನಿಮಗೆ ಇವಾಗ ಜೀವನ್ ಹೇಳಿದೆ ಏನಂತ ಹೇಳಿದ್ರೆ ಅಲ್ಲಿ ಮಲ್ಲಿಗೆ ಅವೈಲೇಬಲ್ ಇಲ್ಲ ಕಾಣಿಸುತ್ತೆ. ಸೊ ಇನ್ನು ಆದಷ್ಟು ಬೇಗನೆ ಬರುತ್ತಂತೆ. ಸೊ ಬಂದಾಗ ನನಗೆ ಆಬ್ವಿಯಸ್ಲಿ ಅವ್ರು ನನ್ನನ್ನು ಕರೆದಾಗ ನಾನು ಹೋಗಿ ವಿಡಿಯೋ ಮಾಡ್ತೇನೆ. ವಿಡಿಯೋ ಮಾಡಿದಾಗ ನಿಮಗೆ ತಗೊಬೋದು ವೀಕ್ಷಕರೇ. ಹಾಗೆ ಪ್ರತಿಯೊಬ್ಬರು ತುಂಬ ಮೆಸೇಜ್ ಮಾಡ್ತಾ ಇದ್ರಿ ಕಮೆಂಟ್ ಬಾಕ್ಸಲ್ಲಿ, ನೋಡ್ತಾ ಇದ್ದೆ ನಾನು. ಮೇಡಮ್ ಗಿಡದ ಬಗ್ಗೆ ಹೇಳಿ, ಮಲ್ಲಿಗೆ ಗಿಡದ ಬಗ್ಗೆ ಹಾಕಿ. ನಾನು ಎಲ್ಲಿಂದ ಹಾಕಲಿ, ಯಾಕಂತ ಹೇಳಿದರೆ ನನ್ನ ಗಿಡ ಅಲ್ಲಿ ಹಾಳಾಗೋಗಿತ್ತು. ನಾನು ಅದರ ಆರೈಕೆ ಮಾಡೋದಾ, ಅದನ್ನು ಯಾವ ರೀತಿ ನಿಮಗೆ ವಿಡಿಯೋ ತೋರಿಸೋದು ಅಂತ ತುಂಬ ಬೇಜಾರಲ್ಲಿದೆ. ಇವಾಗ ಅಂತೂ ಚೆನ್ನಾಗಿ ಬರ್ತಾ ಇದೆ. ನನ್ನ ತೋಟದ ವಿಡಿಯೋ ನಾನು ನಿಮಗೆ ಹಾಕ್ತೇನೆ. ಈಗ ಗಿಡ ಹಾಕಿ ಆಯಿತು, ಆಲ್ಮೋಸ್ಟ್ ತುಂಬ ಟೈಮ್ ಆಯಿತು. ಗಿಡ ಯಾವ ರೀತಿ ಬಂದಿದೆ ಮತ್ತು ನಮ್ಮದು ನೆಲದಲ್ಲಿರುವಂಥ ಗಿಡಗಳು ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ಎಲ್ಲ ವೀಡಿಯೋಸ್ನ ನಿಮಗೆ ನಾನು ಶೇರ್ ಮಾಡ್ತೇನೆ ವೀಕ್ಷಕರೇ. ಹಾಗೆ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸಲಹೆಗಳಿದ್ರೂ ನಾನು ನೋಡಿಬಿಟ್ಟು ಅದಕ್ಕೆ ಆರಾಮಾಗಿ ಈ ಥರ ವಿಡಿಯೋ ಮಾಡಿನೇ ಹಾಕ್ತೇನೆ. ಪ್ರತಿಯೊಬ್ಬರ ಕಮೆಂಟ್ಸ್ಗಳನ್ನು ನನಗೆ ಟೈಪ್ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಸೊ ವೀಡಿಯೋಸ್ ಮಾಡಿ ಹಾಕ್ತೇನೆ ವೀಕ್ಷಕರೇ. ಹಾಗೆ ಆ ಮಲ್ಲಿಗೆ ಗಿಡ ಇಷ್ಟ ಆಗಿದ್ದರೆ ನೀವು ಅದನ್ನು ಅವರಿಗೆ ಕಾಲ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಆಗಿ ತಗೊಬಹುದು. ಸೊ ಈ ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ, ಯಾರಿಗೆಲ್ಲ ಮಲ್ಲಿಗೆ ಗಿಡ, ಉತ್ತಮ ತಳಿಯ ಮಲ್ಲಿಗೆ ಗಿಡ ಈ ಟೈಮಲ್ಲಿ 6 ಮಂತ್ ಇವಾಗಷ್ಟು ಫಸಲು ಕೊಡುವಂಥ ಮಲ್ಲಿಗೆ ಗಿಡ ಬೇಕು, ಅವರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋಸ್ ಹಾಕ್ತಾ ಇದ್ದೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ. ಪಾಟ್ ಅಷ್ಟೇ, ನಮ್ಮ ಮನೆಯಲ್ಲಿರೋ ಪಾಟ್ ಅಷ್ಟು ದೊಡ್ಡದಲ್ಲ, ಬಟ್ ಪಾಟ್ ಸೈಜ್ ಸ್ವಲ್ಪ ಸಣ್ಣದಿದೆ. ನಿಮ್ಗೆ ಈ ಪಾಟ್ ಅಲ್ಲಿ ಇರುವಂತ ಗಿಡಗಳನ್ನ ನಿಮಗೆ ಏನಿಲ್ಲ ಅಂದ್ರೂ ಅಮ್ಮಮ್ಮ ಅಂದ್ರೆ ನನ್ನ ಪ್ರಕಾರ ಒಂದು 2 ರಿಂದ 3 ವರ್ಷಕ್ಕೆ ಏನು ಅಡ್ಡಿ ಇಲ್ಲ. ಕೆಲವರೆಲ್ಲ ಇಷ್ಟೇ ಸಣ್ಣ ಪಾಟ್ ಅಲ್ಲೇ ಮಲ್ಲಿಗೆ ಕೃಷಿನ ಮಾಡ್ತಾ ಇದ್ದಾರೆ. ನಾನ್ ಸ್ವಲ್ಪ ದೊಡ್ಡ ಪಾಟ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಪಾಟ್ ಅಲ್ಲಿ ನನ್ನ ಪ್ರಕಾರ ಒಂದು ಗೋಣಿಯಷ್ಟು, ಒಂದು ಗೋಣಿ ಇಲ್ಲ ಅಂದ್ರೆ 3/4 ಗೋಣಿಯಷ್ಟು ಡೆಫಿನೆಟ್ಲಿ ಮಣ್ಣು ನಿಲ್ಲತ್ತೆ. ಮಣ್ಣಿನ ಗಿಡದ ಬೇರುಗಳು ಡೀಪ್ ಹೋದಾಗ ಇದು ಮಣ್ಣು ಸಾಕಾಗದ ಇದ್ದ ಕಾರಣ ಅದಕ್ಕೆ ನಾನು ಫಸ್ಟ್ ಪ್ಲಾನ್ ಮಾಡ್ಬಿಟ್ಟು ಪಾಟ್ ತಗೊಂಡಿದ್ದು. ನಾನು ಆ ಪಾಟ್ಸ್ ಜನತಾ ಬ್ರ್ಯಾಂಡ್ ಇದ್ದು, ಅದು ನಾನು ಸಹ್ಯಾದ್ರಿ ನರ್ಸರಿಯಲ್ಲೇ ತಗೊಂಡಿದ್ದು. ಆ ಪಾಟ್ ಸೈಜ್ ನಿಮ್ಗೆ ನನ್ನ ಪ್ರಕಾರ ಯಾರಾದ್ರೂ 1 ಟೈಮ್ ಇನ್ವೆಸ್ಟ್ ಮಾಡೋರು ಅಂತಿದ್ರೆ ಅದು ಬೆಟರ್. ಯಾರಿಗಾದ್ರೂ ದುಡ್ಡಿನ ವಿಚಾರದಲ್ಲಿ ಕಷ್ಟ ಅಂತ ಅಂದ್ಕೊಂಡ್ರೆ ಅವರು ಗ್ರೋ ಬ್ಯಾಗ್ ಅಲ್ಲೂ ಹಾಕೊಂಡು ಮಾಡ್ಬೋದು. ಗ್ರೋ ಬ್ಯಾಗು ಅಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಗಿಡ ತುಂಬಾ ಸಮೃದ್ಧವಾಗಿದೆ. ನಾನು ಸಾಮಾನ್ಯವಾಗಿ ಯಾರು ಕಳಿಸಿದ ಎಲ್ಲ ವಿಡಿಯೋನ ನಾನು ಹಾಕೋದಿಲ್ಲ. ನನಗೆ ಗಿಡ ಚೆನ್ನಾಗಿದ್ರೆ ಮಾತ್ರ ನಾನು ಹಾಕೋದು. ಕೆಲವೊಂದು ಗಿಡಗಳು ಹಳದಿ ಬಣ್ಣ, ಹಳದಿ ಎಲೆ ಎಲ್ಲ ಇರ್ತದೆ, ಅದೆಲ್ಲ ಸಾಮಾನ್ಯ ರೋಗಯುತ ಆಗಿರ್ತದೆ. ಮತ್ತೆ ಕೆಲವರು ಪಾಪ ನನ್ನ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಾ. ಮತ್ತೆ ನಾನಂತೂ ಫೇಕ್ ಐಡಿಯಾಸ್ ಕೊಡೋದೇ ಇಲ್ಲ. ಯಾವ್ದು ಏನಂತ ಹೇಳಿದ್ರೆ ನನ್ಗೆ ಇದ್ರಿಂದ ಏನು ಲಾಭ ನಷ್ಟ ಏನಿಲ್ಲ. ಬಟ್ ಪಾಪ ಯಾರೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿ ಇದ್ರಿಂದ ದುಡಿಬೇಕು, ಮನೆಗೆ ಸ್ವಲ್ಪ ಕೈಗೆ ಕಾಸಾಗ್ಬೇಕು ಅಂತ ಅನ್ಕೊಂಡಿರ್ತೀರ ನೋಡಿ, ಅವರಿಗೆ ಯೂಸ್ ಆಗ್ಲಿ ಅಂತ ಮಾತ್ರ ನಾನು ಈ ವಿಡಿಯೋ ಕೇಳಿದಾಗ ಫಸ್ಟ್ ನಿಮ್ಮ ಗಿಡದ ವಿಡಿಯೋ ಕಳಿಸಿ ನನ್ಗೆ ಅಂತ ಹೇಳಿದೆ. ಹಾಗೆ ಅವ್ರ ಗಿಡದ ವಿಡಿಯೋ ಕಳಿಸುವಾಗ ನಂಗೆ ತುಂಬಾ ಖುಷಿ ಆಯ್ತು ಗಿಡ ನೋಡುವಾಗ. ಹಾಗೆ ನಾನು ಅಲ್ಲಿ ಪರ್ಸನಲ್ ಆಗಿ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಆ ಗಿಡನ ನೋಡಿದೆ. ನಾನು ನೋಡ್ಬಿಟ್ಟು ನನ್ಗೆ ತುಂಬಾ ಖುಷಿ ಆಯ್ತು. ಸೊ ನಿಮಗೆ ಇಷ್ಟ ಇದ್ರೆ ಈ ಗಿಡನ ನೀವು ಖರೀದಿ ಮಾಡ್ಬೋದು. ನಿಜವಾಗ್ಲೂ ನನ್ಗೆ ಇದ್ರ ರೇಟ್ ಎಷ್ಟು ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ನೀವೇ ಅವರ ಹತ್ರ ವ್ಯವಹಾರ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗತ್ತೆ. ನಿಮ್ಗೆ ಆರ್ಥಿಕವಾಗಿ ಇದನ್ನ ತಗೋಬಹುದು ಅಂತಿದ್ರೆ ನೀವು ಮಾತ್ರ ತಗೋಬಹುದು. ಮತ್ತೆ ಏನು ಫೋರ್ಸ್ ಇಲ್ಲ. ಯಾರಿಗೆ ಕೆಲವರು ತುಂಬಾ ಜನ ನನ್ಗೆ ಹೇಳ್ತಾರೆ, ಮೇಡಮ್ ನಂಗೆ ರೆಡಿ ಇವಾಗ ಇಳುವರಿ ತೆಗಿಲಿಕ್ಕೆ ಇರುವಂತ ಗಿಡ ಬೇಕು ಅಂತ. ಸೊ ಇದೆಲ್ಲ ಗಿಡಗಳು ಸಾಮಾನ್ಯ ನನ್ನ ಪ್ರಕಾರ ನಿಮಗೆ ಇವಾಗ ಏನ್ ಬರುತ್ತೆ, ಮುಂದಿನ ತಿಂಗಳಲ್ಲಿ ಶ್ರಾವಣ ಬರುತ್ತೆ, ಆಮೇಲೆ ಏನು ನವರಾತ್ರಿ ಬರುತ್ತೆ, ಆ ಟೈಮ್ ಅಲ್ಲೆಲ್ಲ ಫಸಲ್ ತೆಗಿಲಿಕ್ಕೆ ರೆಡಿ ಆಗಿರುವಂತ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ನನ್ನ ಅಭಿಪ್ರಾಯ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. Until then, have a nice day. Take care. Bye bye.